ಓಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯ ಮುದೀರಯೇ. ಸರೇವತೋ ಬಲಾಯತಾಂ ಪ್ರದಾಯ ಗಂಧಮಾದನಂ ಗತೋತ್ರ ಚೀರ್ಣ ಸತ್ತಪ ಅವಾಪ ಕೇಶವಂತಿಕಂ. ಸಹ ರೈವತಃ ಬಲಾಯ ತಾಂ ಪ್ರದಾಯ ಗಂಧಮಾದನಂ ಗತಃ ಅತ್ರ ಚೀರ್ಣಸತ್ತಪಾಃ ಅವಾಪ ಕೇಶವಾಂತಿಕಂ. ಬಲರಾಮದೇವರು ಯೋಗ್ಯವನಾದಂತಹ ನಿನ್ನ ಕನ್ಯೆಗೆ ಯೋಗ್ಯವರ ಅಂತ ಚತುರ್ಮುಖ ಬ್ರಹ್ಮದೇವರು ಹೇಳಿದಾಗ ಶೇಷದೇವರ ಅವತಾರಭೂತರ ಬಲರಾಮನಿಗೆ ವಾರುಣಿ ಅವತಾರಭೂತರಾಗಿರ್ತಕ್ಕಂತಹ ರೇವತಿಯನ್ನ ಬಹಳ ವಿದ್ಯುಕ್ತವಾಗಿ ಪ್ರೀತಿಯಿಂದ ಕೊಟ್ಟು ಮದುವೆ ಮಾಡಿದ್ದಾನೆ. ಮದುವೆ ಮಾಡಿದ ನಂತರ, ಯಾಕೆಂದರೆ ಕನ್ಯಾ ಕುಲದ್ವಯ ತಾರಿಣಿ, ಸತ್ಪಾತ್ರರಲ್ಲಿ ದಾನ ಮಾಡಬೇಕು. ಸತ್ಪಾತ್ರರಲ್ಲಿ ಕನ್ಯಾದಾನ ಬಹಳ ವಿಶೇಷ. ಹಾಗಾಗಿ ಬಹಳ ಸತ್ಪಾತ್ರ ಯಾರು ಅಂತ ತಿಳ್ಕೊಂಡು ಗುರುಗಳು ಹೇಳಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರು ಹೇಳಿರ್ತಕ್ಕಂತಹ ಆ ರಾಮದೇವರಿಗೆ ಕೊಟ್ಟು ಅವನು ಕೃತಕೃತ್ಯನಾಗಿದ್ದಾನೆ. ಅದಾದ ಬಳಿಕ ಗಂಧಮಾದನ ಪರ್ವತಕ್ಕೆ ಹೋಗಿದ್ದಾನೆ ತಪಸ್ ಮಾಡಲಿಕ್ಕೋಸ್ಕರ. ಯಾಕೆಂದರೆ ಗಂಧಮಾದನ ಪರ್ವತದಲ್ಲೇನೆ ನರನಾರಾಯಣರ ವಿಶೇಷ ಸನ್ನಿಧಾನ ಇರುತ್ತೆ. ನರನಾರಾಯಣರ ಅವತಾರ ಆದ ತಕ್ಷಣ ಹೋದದ್ದು ಗಂಧಮಾದನ ಪರ್ವತಕ್ಕೆ. ಹಾಗಾಗಿ ನರನಾರಾಯಣನ ವಿಶೇಷ ಸನ್ನಿಧಾನ ಇರತಕ್ಕಂತಹ ಗಂಧಮಾದನ ಪರ್ವತಕ್ಕೆ ತಪಸ್ಸಿಗೋತ್ರ ಹೋಗಿ ಅಲ್ಲಿ ಒಳ್ಳೆ ಚೆನ್ನಾಗಿ ಸತ್ತಪಾಹ ಅಂದರೆ ಲೋಕಕ್ಕೆ ನಾಶಕರವಾಗಿರ್ತಕ್ಕಂತಹ ಲೋಕ ವಿನಾಶಕ್ಕೆ ಹೇತುಭೂತವಾದಂತಹ ತಪಸ್ಸನ್ನು ಕೆಲವರು ಮಾಡ್ತಾರೆ. ಯಾಕೆಂದರೆ ಅದರಿಂದ ಲೋಕಕ್ಕೆ ನಾಶ ಆಗ್ತದೆ. ಆದರೆ ಅನಾಶಕೇನ ತಪಸ್ಸ ಅಂತ ಹೇಳ್ತಾರೆ. ಲೋಕಕ್ಕೆ ನಾಶವೇ ಆಗಬಾರ್ದು, ಲೋಕಕ್ಕೆ ಹಿತವಾಗಬೇಕು. ಹಾಗಾಗಿ ಇದು ಲೋಕ ಕಂಟಕವಾಗಿರ್ತಕ್ಕಂತಹ ರಾಮನಾದಿಗಳ ತಪಸ್ಸಿನಂತೆ ಅಲ್ಲ, ಇದು ಲೋಕಹಿತಕರವಾದ ವೈಷ್ಣವ ತಪಸ್ಸನ್ನು ಅವನು ಮಾಡಿದ್ದಾನೆ. ಅದರ ಫಲವಾಗಿ ಚೀರ್ಣ ಸತ್ತಪ ಅವನೇನು ಮಾಡಿದ ಅಂದರೆ, ಮುಂದೆ ಆ ಪರಮಾತ್ಮನ ಬ್ರಹ್ಮ ರುದ್ರರಿಗೂ ಪ್ರವರ್ತಕನಾದ ಪರಮಾತ್ಮನ ಸಮೀಪ ಅಂದರೆ ಮೋಕ್ಷವನ್ನು ಪಡೆದ ಅಂತ ಹೇಳ್ತಾರೆ. ತಚ್ಛಬ್ದದ ಸ್ತ್ರೀಲಿಂಗದಲ್ಲಿ ದ್ವಿತೀಯ ವಿಭಕ್ತಿ ಸಾತೇತಾಹ ತಾಂ ತೇತಾಹ ಬಲಾಯ ಬಲೋಚ್ಛಯಾತ್ ಬಲಹ. ಮಹಾ ಬಲ ಸಂಪನ್ನರಾದ್ರಿಂದಾಗಿ ಬಲರಾಮದೇವರನ್ನ ಬಲ ಅಂತ ಕರೀತಾರೆ. ಚತುರ್ಥಿ ವಿಭಕ್ತಿ ಏಕವಚನ. ಪ್ರದಾಯ ದಾನದಾನೆ ಪ್ರಾಯುಕ್ತ್ಯುಪಸರ್ಗಪೂರ್ವಕ ದಾದಾನೆ ಲೆಬಂತಂ ಅಭಯಂ. ಅದನಂತರ ಗಂಧಮಾದನ ಪರ್ವತ ಗತಃ ಗಮಲಗತೋ ಕರ್ತರಿ ತಪ್ರತ್ಯಯ ಚೀರ್ಣ ಅತ್ರ ಅಂದರೆ ಗಂಧಮಾದನ ಪರ್ವತದಲ್ಲಿ ಅಂತ ಅರ್ಥ. ಚೀರ್ಣ ಸತ್ತಪಾಹ ಸತ್ಯ ತತ್ ತಪಶ್ಚ ಸತ್ತಪಃ. ಚೀರ್ಣಂ ಸತ್ತಪಃ ಏನ ಸಹ ಚೀರ್ಣ ಸತ್ತಪಾಹ ಸತ್ತಪಾಹ ಚೀರ್ಣ ಸತ್ತಪಾಹ ಸತ್ತಪಸೌ ತಪ ವೇದ ಶಬ್ದ ಇದ್ದ ಹಾಗೆ ಚೀರ್ಣ ಸತ್ತಪಾಹ ಚೀರ್ಣ ಸತ್ತಪಸೌ ಚೀರ್ಣ ಸತ್ತಪಸಃ. ಯಾಕಂದ್ರೆ ಶಾಂತ ಆಗುತ್ತೆ, ಅದು ತಪಶಬ್ದ ಶಾಂತ ಅಲ್ವಾ, ಅದರಿಂದಾಗಿ ಇಲ್ಲಿ ಚೀರ್ಣ ಅಂದರೆ ಅದು ಚರಗತವು ಎಂಬ ಧಾತು ಅಂದರೆ ಕರ್ಮಣಿ ನಕ್ ಪ್ರತ್ಯಯ ಬಂದು ಚೀರ್ಣ ಅಂತಾಗಿದೆ. ಪ್ರಶೋಧಾತು ಚೀ ಆಗತ್ತೆ, ಈಕಾರ ಬರುತ್ತೆ, ಚಕಾರ ಹೋಗಿ ಈಕಾರ ಬರುತ್ತೆ. ನಕ್ ಪ್ರತ್ಯಯ ಅಂದರೆ ಈಕಾರ ಹೇಗೆ ಬಂತು ಅಲ್ಲೆಲ್ಲ ಚೀರ್ಣ ಎಂಬಲ್ಲಿ, ನಕ್ಕಿಗೆ ನಕಾರಕ್ಕೆ ನಕ್ತ ಬಂತು. ಚರ್ರಂಚಿ ಹೇಗಾಯಿತು ಅಂದರೆ ಪ್ರಶೋಧರಾದಿತ್ತ ಸಾಧು, ಪ್ರಶೋಧನ ಗಣದಲ್ಲಿ ಸೇರಿದೆ ಆದ್ರಿಂದಾಗ ಅದು ನಿಪಾತ ಆಗಿಬಿಟ್ಟಿದೆ. ಚೀರ್ಣ
ಚೀರ್ಣಂ ಸತ್ತ ಅಂದರೆ ಆಚರಿಸಲ್ಪಟ್ಟಂತಹ ವೈಷ್ಣವ ತಪಸ್ಸು ಉಳ್ಳವನು ಅಂತ ಅರ್ಥ. ಅದು ಗೌರಿ ಮಾಡಬೇಕು. ಚೀರ್ಣಂ ಸತ್ತಪಃ ಏನ ಸಹ ಚೀರ್ಣ ಸತ್ತಪಾಹ ಚೀರ್ಣ ಸತ್ತಪಸಃ ಅವಾಪ ಅವ ಇತ್ಯುಪಸರ್ಗಪೂರ್ವಕ ಆಪಲ್ರು ವ್ಯಾಪ್ತವು ಅವಾಪ ಅವಾಪತು ಅವಾಪು ಆಪಲ್ರು ವ್ಯಾಪ್ತವು ಪರಸ್ಮೈಪದಿ ಪ್ರಥಮ ಪುರುಷ ಏಕವಚನ. ಕೇಶವಾಂತಿಕಂ ಕಶ್ಚ ಈಶಶ್ಚ ಕೇಶವು ಕೇಶವು ವರ್ತಯತಿ. ಕೇ ಅಂದರೆ ಚತುರ್ಮುಖ ಬ್ರಹ್ಮ, ಅವನನ್ನು ಸೃಷ್ಟಿ ಕಾರ್ಯದಲ್ಲಿ ಪ್ರವೃತ್ತಿಗೊಳಿಸ್ತಾನೆ, ಈಶನನ್ನ ಸಂಹಾರ ಕಾರ್ಯದಲ್ಲಿ ಪ್ರವೃತ್ತಿಗೊಳಿಸ್ತಾನೆ. ಹಾಗಾಗಿ ಕೇಶವ ಅಂತ ಹೆಸರು. ಅಥವಾ ಕೇಶ ಅಸ್ಯ ಸಂತೀತಿ ಕೇಶವ. ಕೇಶ ಅಂದರೆ ಭಗವಂತನಿಗೆ ವಿಶಿಷ್ಟವಾದ ಚೇತನಾತ್ಮಕವಾದ ಕುದುರುಳ್ಳವನು ಪರಮಾತ್ಮ. ಚೇತನಾತ್ಮಕವಾದ ಕುದುರು, ಭಗವಂತನ ಕುದುರು ಕೂಡ ಚೇತನಾತ್ಮಕ ಪ್ರಶಸ್ತವಾದ ಕುದುರು. ಅದು ಕೃಷ್ಣಾವತಾರದ ಗೊಂಗುರು ಕುದುರು. ಆ ಕುದುರು ಕೂಡ ಭಗವಂತನದ್ದು. ಯಾಕೆ ಆ ಕುದುರೆ ದೇವಕಿ ನಂದನ ಕೃಷ್ಣ ಆಯಿತು, ಕಪ್ಪು ಕುದುರು. ಬಿಳಿ ಕುದುರು ಬಲರಾಮ ದೇವನಂದ. ಹಾಗಾಗಿ ಚೇತನಾತ್ಮಕವಾದ ಜ್ಞಾನಾನಂದಮಯವಾದ ಕುದುರು ಭಗವಂತನದ್ದು. ಅಂತಹ ಕುದುರುಳ್ಳವನಾದ್ರಿಂದಾಗಿ ಕೇಶವ. ಅಥವಾ ಕೇಶ ಎಂಬ ಶಬ್ದಕ್ಕೆ ಕಿರಣಗಳು ಅಂತ ಅರ್ಥ. ಸೂರ್ಯಚಂದ್ರರಲ್ಲಿರುವ ಕಿರಣಗಳೆಲ್ಲವೂ ಭಗವಂತನದ್ದೇ, ಅದು ಅವನ ಹತೋಟಿಯಲ್ಲಿರುವಂತಹದ್ದು. ಹಾಗಾಗಿ ಜಗತ್ತಿಗೆ ಹರ್ಷದಾಯಕವಾದ ಕೇಶವಮೇ ಅಂಶು ಸಂಹಿತ. ಕೇಶ ಅಂದರೆ ಕಿರಣಗಳು, ಕಿರಣದಿಂದ ವಿಶಿಷ್ಟವಾದ ಕಿರಣದಿಂದ ಕೂಡಿದವನು ಅಂತ. ಅಂತಹ ಭಗವಂತನ ಸಮೀಪಕ್ಕೆ ಅಂದರೆ ಮೋಕ್ಷವನ್ನು ಪಡೆದ ಅಂತ ಅರ್ಥ. ಬಲೋಪಿತಾಂ ಪುರಾತನ ಪ್ರಮಾಣ ಸಂಹಿತಾಂ ವಿಭು ವಿಭು ಫಲೇನ ಚಾಜ್ಞೆಯ ಸಮಾನ್ ಚಕಾರ ಸತ್ಯವಂಚಿತ. ಇವಾಗ ಇಲ್ಲಿ ಅದನ್ನಂತ ಬಲರಾಮ ದೇವರು ಏನು ಮಾಡಿದರು? ವಸ್ತುತಸ್ತು ಅವಳು ಬಲಹ ಅಪಿ ತಾಂ ಪುರಾತನ ಪ್ರಮಾಣ ಸಂಹಿತಾಂ ವಿಭು ಬಲೇನ ಚ ಆಜ್ಞೆಯ ಸಮಾಂ ಚಕಾರ ಸತ್ಯವಾಂಛಿತ. ಹಲೇನ ಚಾಜ್ಞೆಯ ಅಂತ ಆಗಿದೆ. ಏನಾಯ್ತು? ಬಲರಾಮ ದೇವರು ಏನು ಮಾಡಿದ್ರು? ಅವಾಗ ಅವಳು ನಿಜವಾಗಿ ಹೈಟು ಬಲರಾಮ ದೇವರ ದೇಹದ ಹೈಟು ಯುಗಾನುಸಾರವಾಗಿ ಅದು ಅಲ್ಪ ಪರಿಮಾಣ. ಅವಳು ಕೃತ ಎಷ್ಟೋ ಯುಗಗಳು ಕಳೆದು ಹೋಗಿದೆ, ಬಹಳ ಪುರಾತನ. ಎಷ್ಟೋ ಉರುಳುಗಳು ಚಕ್ರ ಯುಗದ ಚಕ್ರ ಉರುಳಿದೆ. ಹಾಗಾಗಿ ಹಿಂದಿನ ಯುಗದ ಕೃತಯುಗದ ದೇಹದ ಹೈಟ್ ಅದು ಹೆಚ್ಚಿರುತ್ತೆ, ಅಳತೆ ಅದರ ಮಾನ. ಯಾಕಂದರೆ ಮತ್ತೆ ಯುಗಾನುಸಾರವಾಗಿ ದೇಹದ ಹೈಟು ಕಡಿಮೆ ಆಗ್ತಾ ಬರುತ್ತೆ, ಆಯುಷ್ಯ ಶ್ರದ್ಧೆ ಎಲ್ಲ. ಹಾಗಾಗಿ ಅವಳು ಕೃತಯುಗದಷ್ಟು ಆ ಯುಗಕ್ಕೆ ಅನುಗುಣವಾದ ಅಂದರೆ ದೊಡ್ಡ ಗರಿಷ್ಠವಾದ ದೇಹದ ಪರಿಮಾಣ ಅವಳದ್ದು. ಇವನು ದ್ವಾಪರ ಯುಗದವನು. ಹಾಗಾಗಿ ಆ ದೇಹದ ಪರಿಮಾಣಕ್ಕೂ ಈ ದೇಹದ ಪರಿಮಾಣಕ್ಕೂ ಸರಿಯಾಗ್ತಾ ಇರಲಿಲ್ಲ. ಆದರೆ ಬಲರಾಮ ದೇವರು ಏನು ಮಾಡಿದಂದ್ರೆ ಆ ಪುರಾತನ ಯುಗದ ಪೂರ್ವತನ ಮನುಷ್ಯರ ಪ್ರಮಾಣ ಏನಿದೆ, ಕೃತಯುಗಾದಿಗಳಲ್ಲಿರುವಂತಹ ಮನುಷ್ಯರ ದೇಹದ ಪ್ರಮಾಣ ಅದಕ್ಕೆ ತುಲ್ಯಲಾಗಿತ್ತು. ಆ ಪ್ರಮಾಣಕ್ಕೆ ಸರಿಯಾಗಿದ್ದವಳು, ಅಂಥ ಪರಿಮಾಣದಿಂದ ಕೂಡಿದವಳಾಗಿದ್ದು. ಅವಳನ್ನ ಸರ್ವಸಮರ್ಥರಾದಂತಹ ಯಾರು ಈ ಬಲರಾಮ ದೇವರು ತಮ್ಮ ಹಲದಿಂದ ಅಂದರೆ ನೇಗಿಲಿನಿಂದ ಮತ್ತು ಆಜ್ಞೆಯಿಂದ ನನಗೆ ಸಮಾನವಾದ, ನನ್ನ ದೇಹಕ್ಕೆ ಸಮಾನವಾದ ಪರಿಮಾಣ ಉಳ್ಳವಳಾಗುವಂತ ಆಜ್ಞೆ ಮತ್ತು ಬಲದಿಂದ ಹಲದಿಂದ ಕುತ್ತಿಗೆಯನ್ನು ಹೀಗೆ ಮಾಡಿ ಜಗ್ಗಿದ್ದಾರೆ. ಜಗ್ಗಿದ ತಕ್ಷಣ ಏನಾಯಿತು? ಸತ್ಯ ಸಂಕಲ್ಪ ಅವರದ್ದು. ಸತ್ಯವಾಂಛಿತ ಅಂದ್ರೆ ಸತ್ಯ ಸಂಕಲ್ಪ. ಯಾವಾಗಲೂ ಸತ್ಯ ಸಂಕಲ್ಪ ಆಗಿಬಿಟ್ರೆ ಅವರದ್ದು ಏನು ಇಚ್ಛೆ ಏನಿದೆ ಅದಕ್ಕೆ ತಕ್ಕಂತೆ ನಡೀತದೆ. ಆಜ್ಞೆ ಮಾಡಿದ್ದಾರೆ, ಹಲದಿಂದ ಜಗ್ಗಿದ್ದಾರೆ, ಆವಾಗ ತಮಗೆ ದೇಹದ ಸಮಾನವಾದಂತಹ ದೇಹ ಪರಿಮಾಣ ಉಳ್ಳವಳನ್ನಾಗಿ ಮಾಡಿದ್ದಾರೆ. ತಮಗೆ ಸಮಾನವಾದ ಪರಿಮಾಣ, ತಮಗೆ ಅನುಕೂಲವಾದ ರೀತಿಯಲ್ಲಿ ಅವಳು ಅಂತಹ ಒಂದು ಪರಿಮಾಣ ಉಳ್ಳವಳನ್ನಾಗಿ ಯಾರು ಮಾಡಿದರು? ಬಲರಾಮ ದೇವರು ಮಾಡಿಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಪುರಾತನ ಅಂದರೆ ಹೈಟ್ ಸರಿ ಇರಬೇಕು ಅಂತ ಅಲ್ವಾ? ಕರೆಕ್ಟ್, ಅದು ಮುಖ್ಯ ಅಂತ. ಹಾಗಾಗಿ ಬಲೋಪಿ ಬಲರಾಮ ದೇವರಾದರು ತಾಂ ಆಯಾವ ವಿಭುಹು ಸರ್ವಸಮರ್ಥರಾದ ಬಲೋಪಿ ಬಲರಾಮ ದೇವರು ಕೂಡ ಪುರಾತನ ಪ್ರಮಾಣ ಸಂಹಿತ ಪೂರ್ವ ಯುಗದ ಮನುಷ್ಯರಿಗೆ ದೇಹದ ಪ್ರಮಾಣಕ್ಕೆ ತುಲ್ಯವಾದ ಪರಿಮಾಣ ಉಳ್ಳಂತಹ
ತಾಂ ಆ ರೇವತಿಯನ್ನ ಹಲೇನ ಅಂದರೆ ನೇಗಿಲಿನಿಂದ ಆಜ್ಞೆಯಾಚ ಆಜ್ಞೆಯಿಂದಲೂ ಕೂಡ ಸಮಾನ್ ತಮಗೆ ಸಮಾನವಾದ ಪರಿಮಾಣ ಉಳ್ಳವಳನ್ನಾಗಿ ಚಕಾರ ಮಾಡಿದರು. ಸತ್ಯವಾಂಚಿತ ಇಟ್ಕೊಳ್ಬೇಕು, ಸತ್ಯ ಸಂಕಲ್ಪರಾದವರು. ಸತ್ಯಂ ವಾಂಛಿತಂ ಯಸ್ಯ, ಯಾರ ಸಂಕಲ್ಪ ಎಂದು ಸತ್ಯವಾಗತ್ತೋ ಸಫಲವಾಗತ್ತೋ ಅಂತಹ ಸಂಕಲ್ಪ ಅವರದ್ದು ಅಲ್ವಾ. ಆದ್ದರಿಂದಾಗಿ ಸತ್ಯಂ ವಾಂಛಿತಂ ಅಂದರೆ ಸಂಕಲ್ಪ ಅಂತ ಅರ್ಥ. ಸತ್ಯಂ ವಾಂಛಿತಂ ಯಸ್ಯ ಸಹ ಸತ್ಯವಾಂಛಿತ, ಸಫಲವಾದ ಸಂಕಲ್ಪ ಉಳ್ಳವರು. ಆಯ್ತು ಆಯ್ತು ಸರಿ. ಪುರಾತನಾನಾಂ ಪ್ರಮಾಣಂ ಪುರಾತನ ಪ್ರಮಾಣಂ, ಪುರಾತನ ಪ್ರಮಾಣೇನ ಸಂಹಿತ ಪುರಾತನ ಪ್ರಮಾಣ ಸಂಹಿತ ತಾಂ ಅಂತ. ಸತ್ಯಂ ವಾಂಛಿತಂ ಯಸ್ಯ ಸಹ ಸತ್ಯವಾಂಛಿತ. ಚಕಾರ ಡುಕೃಂಜಕರಣೆ ಚಕಾರ ಚಕ್ರತು ಚಕ್ರುಹ ಪರಸ್ಮೈಪದಿ ಪ್ರಥಮ ಪುರುಷ ಏಕವಚನ. ತಯಾ ರತಸ್ಸುತೌ ಉಭೌ ಸುತಾ ಉಭೌ ಷಠೋನ್ಮಕಾಭಿಧಾವ್ ಅಧಾತ್ ಮಕಾಭಿಧಾವಧಾತ್. ಆಯ್ತಾ. ಪುರಾ ಅರ್ಯಮಾಂಶಕೌ ಪುರಾ ಅರ್ಯಮಾಂಶಕೌ ಸುರೌದಾರ ಚೇಷ್ಟಿತೌ ಚೇಷ್ಟಿತೋ ಬಲಃ. ತಯಾ ರತಃ ಸುತೌ ಉಭೌ ಷಠೋನ್ಮಕೌ ಷಠೋನ್ಮಕಾಭಿಧೌ ಅರ್ಥಾತ್ ಪುರಾ ಅರ್ಯಮಾಂಶಕೌ ಸುರೌ ಉದಾರಚೇಷ್ಟಿತಃ ಬಲಃ. ಆಗ ಬಲರಾಮದೇವರು ಏನು ಮಾಡಿದರು ಅಂತ ಹೇಳಿದ್ರೆ, ಇಬ್ಬರು ಮಕ್ಕಳನ್ನ ಆ ರೇವತಿಯಲ್ಲಿ ಪಡೆದಿದ್ದಾರೆ. ಅವಳ ಜೊತೆಗೆ ಕ್ರೀಡಿಸ್ತಕ್ಕಂಥವರಾಗಿ ಶಠ ಮತ್ತು ಉಲ್ಮಕ ಎರಡು ಮಕ್ಕಳನ್ನು ಪಡೆದಿದ್ದಾರೆ. ಮಕ್ಕಳನ್ನು ಸೃಷ್ಟಿ ಮಾಡಿದರು ಅವಳಲ್ಲಿ. ಅವರು ಯಾರು ಹಿಂದೆ ಈ ಬಲರಾಮನ ಮಕ್ಕಳಾಗಿ ಹುಟ್ಟುಕ್ಕಿಂತ ಮೊದಲು ಮೂಲ ರೂಪದಲ್ಲಿ ಅವರು ಅರ್ಯಮ ಮತ್ತು ಅಂಶಕ ಅಂತ ದೇವತೆಗಳು. ಅಂದರೆ ಇವರೆಲ್ಲರೂ ಕೂಡ ಆದಿತ್ಯ, ದ್ವಾದಶಾದಿತ್ಯರೆಲ್ಲ ಸೇರ್ತಾರೆ. ಅರ್ಯಮ ಅದಿತಿ ಪುತ್ರರು, ದ್ವಾದಶಾದಿತ್ಯ ಸೂರ್ಯರು ಅಂತ ಅರ್ಥ ಅಲ್ಲ, ಆಯ್ತಾ. ವರುಣೋ ಅಂಶಃ ಅರ್ಯಮ, ಇದೆಲ್ಲ ರವಿ, ಇದೆಲ್ಲ ದ್ವಾದಶಾದಿತ್ಯರಲ್ಲಿ ಅವರು ಬರ್ತಾರೆ. ಹಾಗಾಗಿ ಅರ್ಯಮ ಮತ್ತು ಅಂಶಕ ಅಂತ ಇಬ್ರು ದ್ವಾದಶಾದಿತ್ಯರು ಸೇರಿರ್ತಕ್ಕಂಥವರೇ ಅವರು ಆಗಿದ್ರು. ಅವರು ದೇವತೆಗಳು. ಅವರನ್ನ ತನ್ನ ಮಗನನ್ನಾಗಿ ಶಠ ಉನ್ಮಕ ಹೆಸರುಳ್ಳ ಮಗನನ್ನಾಗಿ ಸೃಷ್ಟಿಸಿದ್ದಾರೆ. ಉದಾರ ಚೇಷ್ಟಿತ ಬಲಹ. ಬಲರಾಮದೇವರ ಈ ಕೆಲಸ ಅದು ಉದಾರ ಚೇಷ್ಟಿತ ಅಂದರೆ ಉತ್ಕೃಷ್ಟವಾದ ವ್ಯಾಪಾರವುಳ್ಳವರು ಬಲರಾಮದೇವರು. ಯಾಕಂದ್ರೆ ಅವರು ತುಂಬ ಉತ್ಕೃಷ್ಟವಾದ ವ್ಯಾಪಾರವನ್ನು ಮುಂದೆ ಮಾಡಲಿಕ್ಕಿದ್ದಾರೆ. ಹರದಿಂದ ಯಮುನಾ ನದಿಯನ್ನು ಎಳೆದದ್ದು ಮತ್ತೆ ಇದನ್ನು ಮುಳಿಸಿ ಗಂಗೆಯಲ್ಲಿ ಮುಳಿಸಲಿಕ್ಕೆ ಹೋದದ್ದು ಯಾವುದನ್ನ, ಹಸ್ತಿನಾಪುರವನ್ನ, ಅಂದ್ರೆ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ. ಅದಕ್ಕೆ ಉತ್ಕೃಷ್ಟವಾದ ವ್ಯಾಪಾರವುಳ್ಳವರು ಅಂತ. ಉದಾರ ಚೇಷ್ಟಿತ ಉತ್ಕೃಷ್ಟವಾದ ವ್ಯಾಪಾರವುಳ್ಳ ಬಲಹ ಬಲರಾಮದೇವರು ತಯಾರತಃ ಆ ರೇವತಿಯೊಂದಿಗೆ ಕ್ರೀಡಿಸಿದವರಾಗಿ ಪುರಾ ಹಿಂದೆ ಅರ್ಯಮ ಅಂಶಕೋ ಅರ್ಯಮ ಮತ್ತು ಅಂಶಕ ಎಂಬ ಹೆಸರುಳ್ಳಂತಹ ಸುರವು ದೇವತೆಗಳನ್ನ ಷಠೋಲ್ಮುಖಾಭಿಧವು ಶಠ ಮತ್ತು ಉಲ್ಮಕ ಎಂಬ ಹೆಸರುಳ್ಳ ಉಭವು ಸುತವು ಎರಡು ಮಕ್ಕಳನ್ನ ಅಥಾತ್ ಅಂದ್ರೆ ಸೃಷ್ಟಿಸಿದರು. ಆಯ್ತಾ. ಉಭಾಭ್ಯಾಂ ಉಭಯೋ ಅಷ್ಟೇ ಅದಕ್ಕೆ ವಿವಚನ ಮಾತ್ರ ಇರೋದು. ಶಟಶ್ಚ ಉಲ್ಮಕಶ್ಚ ಶಠೋಲ್ಮಕೌ ಶಠೋಲ್ಮಕ ಇತಿ ಅಭಿಧೆ ಶಠೋಲ್ಮಕ ಇತಿ ಅಭಿಧೆ ಯಯೋಃ ತೇ ಯಯೋಃ ತೌ ಶಠೋಲ್ಮಕೌ ಶಟಶ್ಚ ಉಲ್ಮಕಶ್ಚ ಶಠೋಲ್ಮಕೌ ಶಠೋಲ್ಮಕೌ ಇತಿ ಅಭಿಧೆ ಯಯೋಃ ತೌ ಶಠೋಲ್ಮಕಾಭಿಧೌ.
ಅಧಾತ್ ಅಧಾತ ಅದು ಲಂಗ್ ಗೊತ್ತಾಯ್ತಾ ಏನ್ರಿ ದ್ವಿಜಾಂಧಾರಣೆ ಲಂಗ್ ಪರಸ್ಮೈ ಬದಿ ಅಧಾತ್ ಅಂದ್ರೆ ವ್ಯಧಾತ್ ಮಾಡಿದ್ರು ಆಯ್ತಾ ಅದರ ನಂತರ ಮುಂದೆ ಅರಿಯಮಶ್ಚ ಅಂಶಕಶ್ಚ ಅರಿಯಮಾಂಶಕೌ ಉದಾರಂ ಚೇಷ್ಟಿತಂ ಯಸ್ಯ ಸಹ ಉತ್ಕೃಷ್ಟವಾದ ವ್ಯಾಪಾರವುಳ್ಳವರಂಥದ್ದು ಆಯಿತು. ಯಾಕೆಂದರೆ ಈ ಪರಮಾತ್ಮ ಕೃಷ್ಣನ ಮದುವೆಕ್ಕಿಂತ ಮೊದಲು ಬಲರಾಮ ದೇವರು ಮದುವೆಯಾಗಿದ್ದರು, ಮಕ್ಕಳನ್ನು ಪಡೆದಿದ್ರು ಅಂತ ವಿಷಯ ಹೇಳಿ ಇವಾಗ ಕೃಷ್ಣ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾರೆ. ಅವನ ವಿವಾಹ ಆದದ್ದನ್ನು ಜನಾರ್ದನಶ್ಚ ರುಕ್ಮಿಣಿ ಕರಂ ಶುಭೇ ದಿನೇ ಗ್ರಹೀತ್ ಮಹೋತ್ಸವಸ್ತದಾಭವತ್ ಕುಶಸ್ಥಲೀ ನಿವಾಸಿನಾ. ಜನಾರ್ದನಃ ಛ ರುಕ್ಮಿಣೀಕರಂ ಶುಭೇ ದಿನೇ ಅಗ್ರಹೀತ್ ಮಹೋತ್ಸವಃ ತದಾ ಅಭವತ್ ಕುಶಸ್ಥಲೀ ನಿವಾಸಿನಾಂ. ನೋಡಿ, ಇವಾಗ ಭಗವಂತ ಕೃಷ್ಣ ಇದು ಹೇಳ್ತಾರೆ, ಅವನು ಒಳ್ಳೆ ಮುಹೂರ್ತವುಳ್ಳ ದಿನದಲ್ಲಿ ಪರಮಾತ್ಮ ರುಕ್ಮಿಣಿಯ ಪಾಣಿಗ್ರಹಣವನ್ನು ಮಾಡಿದ್ದಾನೆ. ಹೇಳುವಾಗ ಅವನಿಗೆ ಒಂದು ವಿಶೇಷಣ ಕೊಟ್ಟಿದ್ದಾರೆ, ಜನಾರ್ದನ ಅಂತ.